ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ನಾನು ಕಾವ್ಯ ಹೆಗಡೆ. ಸಿಎಂ ಪಟ್ಟದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಸಿದ್ದು ಮತ್ತು ಡಿಕೆ ಪವರ್ ಶೇರಿಂಗ್ ಒಪ್ಪಂದ ಆಗಿದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಇತ್ತು. ಇದರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈ ಸರ್ಕಾರದ ಎರಡನೇ ಅರ್ಧ ಭಾಗದ ಚುಕ್ಕಾಣಿ ಹಿಡಿದಿದ್ದಾರಾ ಎನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದಾರೆ. ನವೆಂಬರ್ಗೆ ಸಿಎಂ ಆಗ್ತಾರೆ ಡಿಕೆ ಶಿವಕುಮಾರ್ ಅವರು ಅಂತ ಹೇಳಿ ಸಾಕಷ್ಟು ವಿಚಾರಗಳು ಹೊರಗೆ ಬರ್ತಾ ಇತ್ತು. ಇದರ ಬಗ್ಗೆ ಮಾತನಾಡಿದ್ದಾರೆ. ಇದಕ್ಕೆ ನಾನು ಉತ್ತರವನ್ನ ಹೇಳೋದಿಲ್ಲ, ಸಮಯವೇ ಉತ್ತರವನ್ನ ಕೊಡುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ಜಗತ್ತಿನ ಯಾರೇ ಆಗಲಿ ಆಸೆಯಿಂದ ಜೀವಿಸಬೇಕು. ಅವರು ಆಸೆ ಇಲ್ಲದೆ ಇದ್ರೆ ಜೀವನ ಸಾರ್ಥಕ ಆಗೋದಿಲ್ಲ, ಹಿಂಗಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಪರೋಕ್ಷವಾಗಿ ಪಟ್ಟ ಸಿಗುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಈಗ ಹೊರನೋಟದಲ್ಲಿ ಕಾಣಿಸ್ತಾ ಇದೆ. ಇವು ಪವರ್ ಶೇರಿಂಗ್ ಫೈಟ್ ಕುರಿತು ಒಂದು ಸ್ಫೋಟಕ ಸುದ್ದಿಯನ್ನ ಹೇಳಿರುವಂತದ್ದು. ಪವರ್ ಶೇರಿಂಗ್ ಒಪ್ಪಂದ ನಡೆದಿರೋದು ನಿಜನಾ ಸುಳ್ಳ ಅಂತ ಕೇಳಲಾಗುತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ. ಈ ಒಪ್ಪಂದ ನವೆಂಬರ್ನಲ್ಲಿ ಜಾರಿಗೆ ಬರುತ್ತಾ ಎನ್ನುವಂತಹ ಪ್ರಶ್ನೆ, ಯಾಕಂದ್ರೆ 2.5 ವರ್ಷ ಆಗಿದೆ. ಸೊ ಆ ಒಂದು ಕಾರಣಕ್ಕೆ ಸಿದ್ದು ನಿಜಕ್ಕೂ ಕೂಡ ಡಿಕೆ ಶಿವಕುಮಾರ್ಗೆ ಅಧಿಕಾರವನ್ನ ಬಿಟ್ಟುಕೊಡ್ತಾರಾ ಎನ್ನುವಂತಹ ಪ್ರಶ್ನೆ ಮೂಡಿರುವಂತದ್ದು. ಅಧಿಕಾರ ಹಸ್ತಾಂತರ ಸುಲಭವಾಗಿ ನಡೆಯುತ್ತಾ ಅಥವಾ ಹೈಕಮಾಂಡ್ ಅವರು ಮಧ್ಯಪ್ರವೇಶ ಮಾಡಿ ಅವರ ಪರವಾಗಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ನಿಂತ್ಕೊಳ್ತಾರಾ ಅನ್ನುವಂಥದ್ದು ಈಗ ಡಿಕೆ ಶಿವಕುಮಾರ್ ಅಭಿಮಾನಿಗಳಿಗೆ ಇರುವಂಥದ್ದು. ಸಿದ್ದೂರನ್ನ ಪಕ್ಕಕ್ಕೆ ಸರಿಸಿದ್ರೆ ಸಿದ್ದರಾಮಯ್ಯ ಸುಮ್ಮನೆ ಇರ್ತಾರ? ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಬಲಿಷ್ಠವಾಗಿರುವಂಥದ್ದು. ಸೊ ಅದೆಲ್ಲಾದ್ರೂ ಸಿದ್ದರಾಮಯ್ಯ ಅವ್ರನ್ನ ಕಿತ್ತಾಕ್ಬಿಟ್ರೆ ಸಡಿಲವಾಗುತ್ತಾ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡ್ತಾ ಇರುವಂಥದ್ದು. ಡಿಕೆ ನೆಮ್ಮದಿಯಿಂದ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಆಗತ್ತಾ? ಸಿದ್ದರಾಮಯ್ಯ ಅವರ ಒಂದಿಷ್ಟು ಬೆಂಬಲಿಗರು ಡಿಕೆ ಶಿವಕುಮಾರ್ರನ್ನ ಸುಮ್ಮನೆ ಬಿಟ್ಬಿಡ್ತಾರ ಅಧಿಕಾರವನ್ನ ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳಿ? ಇಟ್ಸ್ ನಾಟ್ ಪಾಸಿಬಲ್. ಅಧಿಕಾರ ಹಸ್ತಾಂತರ ಅಂತಂದ್ರೆ ಪಕ್ಷ ಒಂದಾಗಿಯೇ ಇರುತ್ತಾ ಅಂತ ಹೇಳಿ. ಯಾಕಂತಂದ್ರೆ ಈಗ ಆಲ್ರೆಡಿ 2 ಬಣವಾಗಿದೆ, ಒಂದು ಸಿದ್ದರಾಮಯ್ಯ ಬಣ, ಒಂದು ಡಿಕೆ ಶಿವಕುಮಾರ್ ಅವರ ಬಣ. ಸೊ ಈಗ ಚಾನ್ಸ್ ತಗೊಳ್ಳೋ ಹಾಗಿಲ್ಲ. ಕಾಂಗ್ರೆಸ್ ಪಕ್ಷ ಇಬ್ಬಾಗವಾಗಿದೆಯಾ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿದೆ. ಹೈಕಮಾಂಡ್ ಅದೇ ಭಯ ಕಾಡ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಇದಕ್ಕೆಲ್ಲವನ್ನೂ ಕೂಡ ಹೇಳಿದ್ದಾರೆ. ಕಾಲವೇ ಉತ್ತರ ಕೊಡುತ್ತೆ, ಸಮಯ ಬಂದಾಗ ಎಲ್ಲವನ್ನೂ ಕೂಡ ಹೇಳ್ತೇನೆ ಅನ್ನುವಂತಹ ವಿಚಾರವನ್ನ ಡಿಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಾಮೂಹಿಕ ನಾಯಕತ್ವ, ನಮ್ಮ ಪಕ್ಷ ಸಾಮೂಹಿಕ ನಾಯಕತ್ವದಲ್ಲಿ ಮುನ್ನಡೀತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ನಮಗೆ ಸುಪ್ರೀಂ ಆಗಿರುವಂಥದ್ದು. ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರ ಬದ್ಧವಾಗಿರುವಂಥದ್ದು. ಇಂಡಿಯಾ ಟುಡೇ ಎನ್ನುವಂತಹ ಒಂದು ಚಾನೆಲ್ನಲ್ಲಿ ಮಾತನಾಡಿರುವಂತಹ ಮಾತು ಡಿಕೆ ಶಿವಕುಮಾರ್ ಅವರು. ಸಿಎಂ ಸಿದ್ದರಾಮಯ್ಯಗೆ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರು ಟಾಂಗ್ ಅನ್ನ ನೀಡಿದ್ರ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ಎಲ್ಲಿ ಯಾವ ಚಾನಲ್ಗೆ ಏನ್ ಹೇಳಬೇಕು ಅನ್ನೋದನ್ನು ಡಿಕೆ ಶಿವಕುಮಾರ್ ಅವರು ಅಂದ್ರೆ ಮನಸ್ಸಿಗೆ ಗೊತ್ತಿರುತ್ತೆ, ಅವರಿಗೆ ಮನಗಂಡಿರುವಂತದ್ದು. ಮೇ 2023ರಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಮತದಾರ ದೊಡ್ಡ ಜನಾದೇಶವನ್ನ ಕೊಟ್ಟಿದ್ರು ಕೂಡ ಮುಖ್ಯಮಂತ್ರಿ ವಿಚಾರದಲ್ಲಿ ಯಾರನ್ನೂ ಕೂಡ ಆಯ್ಕೆ ಮಾಡಬೇಕು ಅನ್ನುವಂತಹ ಗೊಂದಲ ಸೃಷ್ಟಿಯಾಗಿದ್ದಾಗ ಕೆಲವು ದಿನಗಳ ತನಕ ಅದೇ ಇದ್ವು. ಅಂದಿನಿಂದ ಇಂದಿನವರೆಗೂ ಕೂಡ ಮುಂದಿನ ಮುಖ್ಯಮಂತ್ರಿ ವಿಚಾರ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಡೀತಲೇ ಇದೆ. ಹಲವು ತಿಂಗಳ ಹಿಂದೆ ಪವರ್ ಶೇರಿಂಗ್ ಮಾತುಕತೆ ಹೈಕಮಾಂಡ್ ಮಟ್ಟದಲ್ಲಿ ಸದನ ಮಾಡಿತ್ತು. ಡಿಕೆ ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು. ಇದು ಕರ್ನಾಟಕದಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗಿತ್ತು ಕೂಡ. ಬಣ ರಾಜಕೀಯಕ್ಕೆ ಹೊಸ ತಿರುವು ಸಿಕ್ಕಿದ್ದೇ ಅಲ್ಲಿಂದ. ಆಗ ಮತ್ತೆ ಮುಖ್ಯಮಂತ್ರಿ ಹುದ್ದೆಯ ವಿಚಾರ ಈಗಲೂ ಅದೇ ಸಂಬಂಧದಲ್ಲಿ ಜಗಳಗಳು ನಡೀತಾ ಇರುವಂಥದ್ದು, ಮಾರ್ಮಿಕವಾಗಿ ಉತ್ತರವನ್ನ ಕೊಡುವಂಥದ್ದು, ಹಾಗೆ ಇಂಡೈರೆಕ್ಟ್ಲಿ ಟಾಂಗ್ ಅನ್ನ ಕೊಡುವಂಥದ್ದು ನಡೀತಾ ಇದೆ. ಖಾಸಗಿ ವಾಹಿನಿಯ ಆ ಒಂದು ಮಾತುಕತೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಇಂಡಿಯಾ ಟುಡೇಗೆ ಮಾತನಾಡಬೇಕಾದ್ರೆ ಎಲ್ಲದಕ್ಕೂ ಸಮಯ ಉತ್ತರ ಕೊಡುತ್ತೆ ಅಂತ ಹೇಳಿ ಇದನ್ನ ತಳ್ಳಿ ಹಾಕಿಬಿಟ್ಟಿದ್ದಾರೆ. ಹಾಗೆ ನನಗೂ ಭರವಸೆ ಇದೆ, ಆಸೆ ಅನ್ನೋದು ಎಲ್ಲರೂ ಪಡಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. ಸಿಎಂ ಹುದ್ದೆ ಮುಗಿದ ಅಧ್ಯಾಯವಲ್ಲ ಅಂತ ಹೇಳಿ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರು ಸಾರಿ ಹೇಳಿರುವಂಥದ್ದು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಆಗುವ ಬಗ್ಗೆ ಕೇಳಿದಾಗ ಆ ಒಂದು ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಉತ್ತರವನ್ನು ನೀಡಿದ್ದಾರೆ. ನೇರವಾಗಿ ಉತ್ತರವನ್ನು ನೀಡದೆ ಮಾರ್ಮಿಕವಾಗಿ ಉತ್ತರವನ್ನು ನೀಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅವರು ಕೊಟ್ಟ ಉತ್ತರದಲ್ಲಿ ಮುಖ್ಯಮಂತ್ರಿ ಆಗುವಂತಹ ಆಕಾಂಕ್ಷೆಗಳು ಇತ್ತು, ಆಸೆಗಳು ಇತ್ತು, ಆಗ್ತೀನಿ ಅನ್ನುವಂತಹ ಭರವಸೆಗಳು ಇತ್ತು. ಎಲ್ಲದಕ್ಕೂ ಸಮಯವೇ ಉತ್ತರ ಕೊಡುತ್ತೆ, ನಾನು ಉತ್ತರ ಕೊಡೋಕೆ ಹೋಗೋದಿಲ್ಲ, ಸಮಯವೇ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತೆ. ಜಗತ್ತಿಗೆ ಮನುಷ್ಯ ಆಗಲಿ ಯಾರೇ ಒಂದು ಆಗಲಿ ಅವರು ಭರವಸೆಯಿಂದ ಬದುಕುವಂತನ್ನ ಕಲಿಬೇಕು, ಇಲ್ಲ ಭರವಸೆ ಇಲ್ಲದೆ ಬದುಕೋಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ನೀಡಿರುವಂಥದ್ದು.
ಹೇಳಿರುವಂಥದ್ದು. ಮುಂದುವರಿಯುತ್ತಾ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡಬೇಕು ಅಥವಾ ಬೇಡವ ಅನ್ನುವಂತಹ ಯುದ್ಧಕಾಂಡ ಅನ್ನೋದು ಗೊತ್ತಿಲ್ಲ. ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರ ನಿರ್ಧಾರ ಅಂತ ಹೇಳ್ತಾರೆ, ಅದ್ರ ಮೇಲೆ ಡಿಪೆಂಡು. ಎಲ್ಲರೂ ಒಟ್ಟಾಗಿ ಕೂತು ನಿರ್ಧಾರವನ್ನ ಮಾಡ್ತೇವೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕೊನೆಯದಾಗಿ ಹೇಳಿರುವಂಥದ್ದು. ಜನರ ಆಶಯದಂತೆ ನಾವು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೇವೆ, ನಮ್ಮಲ್ಲಿ ಒಗ್ಗಟ್ಟಿದೆ, ನಾವು ಅಧಿಕಾರಕ್ಕೆ ಬಂದಿದ್ದು ಒಬ್ಬ ವ್ಯಕ್ತಿಯ ಪ್ರಯತ್ನದಿಂದ ಅಲ್ಲ, ಎಲ್ಲರಿಂದಲೂ ಕೂಡ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಅಂತ ಹೇಳಿ ಮಾತನಾಡ್ಕೊಳ್ತಾ ಇದ್ದಾರೆ. ಎಸ್, ಹಾಗಾದ್ರೆ ನಿಮ್ಮಲ್ಲಿ ಜಗಳ ಮಾಡ್ಕೊಳ್ಳೋದು ಯಾಕೆ? ನಿಮ್ಮ ಮುನಿಸು ಜನರಿಗೆ ಗೊತ್ತಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರೇ, ಜನರ ಆಶೋತ್ತರಕ್ಕಾಗಿ ನಾವು ಸ್ಪಂದಿಸುತ್ತಿದ್ದೇವೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ಕೊಂಡಿರುವಂಥದ್ದು. ಹಾಗೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರದಲ್ಲಿ ನಾನು ಏನನ್ನೂ ಕೂಡ ಹೇಳೋದಿಲ್ಲ, ಎಲ್ಲ ಹೈಕಮಾಂಡ್ ಹೇಳುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. ಆದರೆ ನಿಮ್ಮ ಒಂದು ಕೋಳಿ ಜಗಳ ಇದು ಇಡೀ ಊರಿಗೆ ಗೊತ್ತಾಗ್ತಾ ಇದೆ, ಕರ್ನಾಟಕ ರಾಜ್ಯದಾದ್ಯಂತ ಗೊತ್ತಾಗ್ತಾ ಇದೆ. ಕೋಳಿ ಜಗಳ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮಿಬ್ಬರಲ್ಲಿ ಮುನಿಸಿದೆ ಅಂತ ಹಲವು ಕಾರಣಗಳಿಂದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸುದ್ದಿಯಲ್ಲಿದ್ದಾರೆ. ಇತ್ತೀಚೆಗೆ ವಿಧಾನಮಂಡಲದ ಅಧಿವೇಶನದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂದ್ರೆ RSS ಗೀತೆಯನ್ನ ಹಾಡುವುದರ ಮೂಲಕ ಎಲ್ಲರ ಗಮನವನ್ನ ತನ್ನತ್ತ ಸೆಳೆದುಕೊಂಡಿದ್ರು. ಕಡೆಗೆ ಬಂದು ಸಾರಿಯನ್ನು ಕೂಡ ಹೇಳಿದ್ರು, ನಾನು ಆ ರೀತಿಯಾಗಿ ಹೇಳಿರ್ಲಿಲ್ಲ ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು. ಈಗ ಮತ್ತೆ ಮುಖ್ಯಮಂತ್ರಿ ಹುದ್ದೆಯ ಬಗ್ಗೆ ಮಾತನಾಡಿದ್ದಾರೆ, ಭರವಸೆ ಇಟ್ಟುಕೊಂಡಿದ್ದೇನೆ ಅನ್ನುವಂತರ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಟಾಂಟ್ ಕೊಟ್ಟಿದ್ದಾರೆ. ಈ ಒಂದು ಅವರು ಏನು ಇಂಡಿಯಾ ಟುಡೇಯಲ್ಲಿ ಮಾತನಾಡಿದಾರಲ್ಲ, ಈ ಒಂದು ವಿಚಾರ ಇನ್ನೂ ಕೂಡ ಚರ್ಚೆ ಆಗುತ್ತೆ. ಯಾಕಂತಂದ್ರೆ ಇವರು ಸಾಕಷ್ಟು ದಿನ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಬಿಜೆಪಿಯ ಪರವಾಗಿ ಮಾತನಾಡ್ತಾ ಇದ್ರು. ಹಾಗೆ ಸದ್ಗುರು ಅವ್ರನ್ನ ಮೀಟ್ ಮಾಡೋದಾಗಿರ್ಬೋದು, ಅಮಿತ್ ಶಾ ಅವ್ರನ್ನ ಮೀಟ್ ಮಾಡೋದಾಗಿರ್ಬೋದು, ಎಲ್ಲವೂ ಕೂಡ ಬಿಜೆಪಿ ಹತ್ತ ಅವ್ರು ಹೋಗ್ತಾರ ಎನ್ನುವಂತಹ ಪ್ರಶ್ನೆ ಕಾಡಿತ್ತು. ಈಗ ನನಗೆ ಭರವಸೆ ಇದೆ, ಕಾಂಗ್ರೆಸ್ ಅಲ್ಲೇ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬಹುದು ಅಂತ ಹೇಳಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಎಸ್, ನವೆಂಬರ್ ವರೆಗೂ ಕಾದ್ ನೋಡ್ಬೇಕಾಗಿದೆ ವೀಕ್ಷಕರೇ. ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.